ಘಟನೆ ನಡೆದಿದೆ ಅಂದರೆ ಡಿಜೆಹಳ್ಳಿ ನಂತರ ಮತ್ತೆ ಈ ರೀತಿ ಘಟನೆ ಆಗಿದೆ. ಏನು ಸರ್ ಘಟನೆ? ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅವಹೇಳಿಕ ಪೋಸ್ಟ್ ಬಂದ ಮೇಲೆ ನನ್ನ ಸುಮಾರು 9:30 10 ಗಂಟೆಗೆ ಬೆಳಗ್ಗೆ ಗೊತ್ತಾದ ತಕ್ಷಣ ಕಂಪ್ಲೇಂಟ್ನ ಠಾಣೆಗೆ ತೊಗೊಂಡೋಗಿ ಕೊಡಿ ಅಂತ ಹೇಳಿ ನಾನು ಹೇಳಿದ್ದೆ. ಆ ಕೊಟ್ಟ ಮೇಲೆ ಅದರ ಸತ್ಯಾಸತ್ಯತೆಗಳನ್ನ ನೋಡಿ ಸಂಜೆ ವೇಳೆಗೆ ಅವರು FIR ಮಾಡ್ತೀನಿ ಅಂತ ಹೇಳಿದರು. FIR ಮಾಡೋ ಸ್ವಲ್ಪ ವಿಳಂಬ ಆದ ಮೇಲೆ ಆ ವ್ಯಕ್ತಿ ಯಾರಿದ್ದಾನೆ ಅವನ್ನ ಪತ್ತೆ ಹಚ್ಚಿ ಅವನ್ನ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆದ ಕಾರಣದಿಂದ ಸುಮಾರು 6-6:30 ಒಂದು ಪ್ರತಿಭಟನೆ ಆಗುತ್ತೆ. ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಅಂತ ಹೇಳಿ ಪೊಲೀಸವರು ಹೇಳಿದ್ರೂ ಅದನ್ನು ಸಮಜಾಯಿಸಿ ಒಪ್ಪಕ್ಕೆ ಸಾಧ್ಯ ಆಗದೆ ಸುಮಾರು 8-8:30 ಕಲ್ಲು ತೂರಾಟ ನಡೆಯುವಂಥ ಘಟನೆ ಬಂದಿದೆ. ಪೊಲೀಸರು ಸುಮಾರು 12:30 1 ಗಂಟೆ ರಾತ್ರಿವರೆಗೂ ಅದನ್ನು ಸಹಜ ಸ್ಥಿತಿಗೆ ತರುವಂತಹ ಪ್ರಯತ್ನಗಳು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಟೈರ್ಗಳನ್ನು ಸುಡುವಂಥದ್ದು, ಪೇಪರ್ಗಳನ್ನ ಸುಡುವಂಥದ್ದು, ಸಾರ್ವಜನಿಕ ವಾಹನಗಳನ್ನ ಜಖಮ್ ಮಾಡುವಂಥದ್ದು, ಜೊತೆಗೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು, ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೆ ಪೆಟ್ಟಾಗಿರುವಂಥದ್ದು ಬಂದಿದೆ ನನ್ನ ಗಮನಕ್ಕೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು, ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರೂ ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೀವು KJL DJL ವಿಚಾರದಲ್ಲಿ ಏನು ಹೇಳಿದ್ದೀರ, ಆ ಪರಿಸ್ಥಿತಿ ಮತ್ತು ನಿನ್ನೆ ನಡೆದಂತಹ ಪರಿಸ್ಥಿತಿಯಲ್ಲಿ ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂಥ ಕೆಲಸನೂ ಮಾಡಿದ್ದೇವೆ. ಲಾಠಿ ಚಾರ್ಜು ಆಗಿದೆ, ಟಿಯರ್ ಗ್ಯಾಸು ಮಾಡಿದ್ದೀವಿ. ಅದರ ಜೊತೆಗೆ ಯಾರು ತಪ್ಪಿಸ್ತಿದ್ದಾರೆ ಅಂಥವ್ರನ್ನ ದಸ್ತಗಿರಿ ಮಾಡಿ ಅಂತಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಕಾರಣ ಇದು ಹಿನ್ನೆಲೆ ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ನೋಡ್ಕೋಬೇಕು. ರಾಜಕೀಯದಲ್ಲಿ ಧರ್ಮನ ತರುವಂಥದ್ದು, ಧರ್ಮದಲ್ಲಿ ರಾಜಕೀಯ ಮಾಡುವಂಥದ್ದು, ಸಾವು ಮನೆಯಲ್ಲಿ ರಾಜಕೀಯ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಸಾಕಷ್ಟು ಇದಾಗುತ್ತೆ. ನಾವೀಗ ಸೈಬರ್ ಕ್ರೈಮ್ನವರು ಮತ್ತು ಸಾಮಾಜಿಕ ಜಾಲತಾಣ ಇದನ್ನು ಅತ್ಯಂತ ಬಿಗಿಯಾದಂಥ ನಿಯಮಗಳನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಯಾರು ಮನಸ್ಸು ಬಂದಂಗೆ ನಾವು ಏನು ಬೇಕಾದ್ರೂ ಹಾಕ್ಬೋದು ಅಂತ ಹೇಳಿದಾಗ ಇದರಿಂದ ಆಗುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು, ಆದಮೇಲೆ ಯಾಕಾಯಿತು ಅಂತ ನಾವು ಮಾತಾಡೋಕ್ಕಿಂತ ಅದನ್ನು ಆಗೋ ಸಂದರ್ಭದಲ್ಲೇ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ನಾನು ಬೆಳಗ್ಗೆನೂ ಪೊಲೀಸ್ ಆಯುಕ್ತರಿಗೆ ಮಾತಾಡಿದ್ದೇನೆ. ಈಗಾಗಲೇ ಯಾರ್ಯಾರು ಪ್ರಮುಖರಿದ್ದಾರೆ ಇದು ಮಾಡಬೇಕು. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಘಟನೆ ನಡೆದಂತಹ ಸಂದರ್ಭ ನಾವು ನೋಡಿದಾಗ ಸಣ್ಣ ವಯಸ್ಸಿನ ಹುಡುಗರೆಲ್ಲ ಹೊರಗೆ ಬರುವಂಥದ್ದು, ಇದು ಯಾವುದಕ್ಕೂ ಶೋಭೆ ತರುವಂಥದ್ದಲ್ಲ. ಪ್ರಜ್ಞಾವಂತರು ಪ್ರಜ್ಞೆಯನ್ನು ಮುಂದಿಟ್ಕೊಂಡು, ವಿವೇಚನೆಯನ್ನು ಮುಂದಿಟ್ಕೊಂಡು ನಾವು ಕಾನೂನು ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಯತ್ನ ಮಾಡಿ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಪರಿಸ್ಥಿತಿ ಇದು ಸಹಜ ಸ್ಥಿತಿಗೆ ಬಂದಿದೆ. ಆದರೆ ನಡೆದಂಥದ್ದು ಸರಿ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅದನ್ನು ಯಾರು ಇದರ ಹಿಂದೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಥವಾ ಪೊಲೀಸ್ ಅಧಿಕಾರಿಗಳು ತಕ್ಷಣ FIR ಮಾಡಿ ದಸ್ತಗಿರಿ ಮಾಡುವಂಥದ್ರಲ್ಲಿ ಸ್ವಲ್ಪ ವಿಳಂಬ ಆಗಿರೋದು ಕಾರಣ ಏನು, ಇದೆಲ್ಲ ಹೊರಗೆ ಬರುವಂಥದ್ದಕ್ಕೆ ನಾನು ಈಗಾಗಲೇ ಒಂದು ವರದಿಯನ್ನು ಸಿದ್ಧಪಡಿಸಿಟ್ಟು ಕೊಡಿ ಅಂತ ಹೇಳಿದ್ದೀನಿ. ಎರಡನೇದು, ಉದಯಗಿರಿ ಪೊಲೀಸ್ ಠಾಣೆ ಇವತ್ತಿಗೇನಾಗಿದೆ, ಪ್ರತಿ 2 ಲಕ್ಷ ಜನಸಂಖ್ಯೆಗೆ ಒಂದು ಠಾಣೆ ಇರಬೇಕು. ಉದಯಗಿರಿ ಪೊಲೀಸ್ ಠಾಣೆ ಪ್ರಾರಂಭ ಆಗಿದ್ದೇ 1992ರ ಕೋಮು ಗಲಭೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಕ್ಷಣ ಇವತ್ತಿನ ಶುರು ಆಗಬೇಕು ಅಂತ ಪ್ರಾರಂಭ ಮಾಡುವಂಥ ಠಾಣೆ. ಆ ವ್ಯಾಪ್ತಿಯಲ್ಲಿ ಸುಮಾರು ಈಗ 4.5 ಲಕ್ಷ ಜನಸಂಖ್ಯೆ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹೊರ ಉತ್ತಲ ರಸ್ತೆ ಆದಮೇಲೆ ಆ ಪ್ರದೇಶ ಬೇರೆ ಬೇರೆ ಕಾರಣಗಳಿಂದ ಓಪನ್ ಆಗಿರೋದ್ರಿಂದ ನಮಗೆ ಪೊಲೀಸಿನ ಆ ಕರ್ತವ್ಯ ಮಾಡುವಂಥದ್ದಕ್ಕೆ ಒತ್ತಡವೂ ಜಾಸ್ತಿ ಇದೆ. ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ
ಮತ್ತು DG ಅವರಿಗೆ ಪತ್ರ ಬರೆದಿದ್ದೇನೆ. ಆ ಪ್ರೊಸೆಸ್ ಕೂಡ ನಡೀತಾ ಇದೆ. ಉದಯಗಿರಿ ಠಾಣೆನ ಮತ್ತೊಂದು ಹೊಸ ಠಾಣೆ ಕೊಡಿ ಅಂತ ಹೇಳಿದಾಗ ಆರ್ಥಿಕ ಇಲಾಖೆ ಅದನ್ನು ಒಪ್ಪಿಗೆ ಕೊಟ್ಟಿರಲಿಲ್ಲ. ಇರೋ ಠಾಣೆನ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅದನ್ನು ಈಗಾಗಲೇ ಮಾಹಿತಿ ಎಲ್ಲ ತರಿಸ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನನಗೆ ಪತ್ರ ಬಂತು. ನಾನು ಹಿಂದೆ ಬರೆದಂಥ ಪತ್ರದ ಉತ್ತರ ಇವತ್ತು ಬಂದಿದೆ. ಅದನ್ನು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಮಾಹಿತಿಯನ್ನು ಕಳಿಸಿ ಅಂತ ಹೇಳಿದ್ದಾರೆ. ಬಹುಶಃ ಈ ಬಜೆಟ್ನಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ವಿಭಜನೆ ಮಾಡಿ ಇನ್ನೊಂದು ಠಾಣೆ ಆಗುವಂಥದ್ದಕ್ಕೂ ನಾವು ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಪೊಲೀಸಿನ ಲಾಠಿ ಚಾರ್ಜ್ ಮತ್ತು ಇದು ಏನು ಟಿಯರ್ ಗ್ಯಾಸ್ ಇದು ಮಾಡಿದ್ದರಲ್ಲಿ ಒಂದು 4 ಯುವಕರಿಗೆ ಪೆಟ್ಟಾಗಿದೆ ಅಂತ ಮಾಹಿತಿ ಇದೆ. ಅವರಿಗೆ ಚಿಕಿತ್ಸೆಯೂ ಕೂಡ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ನಾವು ಕೊಡ್ತಾ ಇದ್ದೇವೆ. ಸರ್, ಇದು ಮೈಸೂರು ಶಾಂತಿಯ ಒಂದು ನಗರ ಆಗಿರ್ತಕ್ಕಂಥ ಈ ರೀತಿ ಗಲಾಟೆ ಆದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆ ಇದೆ. ಶಾಂತಿ ಕಾಪಾಡುವಂತೆ ಮನವಿ ಏನಾದರೂ ಈಗಾಗಲೇ ಮಾಡಿದ್ದೀರಾ? ಈಗಾಗಲೇ ಏನೇನು ಆಗಬೇಕು ಅದನ್ನೆಲ್ಲ ಮಾಡಿದ್ದೇವೆ. ನಾವು ಸರ್ಕಾರದ ಹಂತದಿಂದ ನಾವು ಏನು ಕ್ರಮ ಜರುಗಿಸಬೇಕು ಅದನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಪೊಲೀಸ್ ಆಯುಕ್ತರು ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಂಥ ಪೋಸ್ಟ್ನ ಮತ್ತು ಯಾವ ವ್ಯಕ್ತಿ ಅದನ್ನು ಮಾಡಿದ್ದಾರೆ ಅವನ್ನ ದಸ್ತಗಿರಿ ಮಾಡಿ ಅವನ ಮೇಲೆ ಕ್ರಮ ಜರುಗಿಸುವಂತಹ ಮತ್ತು FIR ಹಾಕಿರುವಂಥದ್ದು ಕೂಡ ಸಾರ್ವಜನಿಕರಿಗೆ ನಿನ್ನೆ ರಾತ್ರಿಯೇ ನಾವು ಮಾಧ್ಯಮದ ಮೂಲಕನೇ ನಾವು ಕಳಿಸಿದ್ದೇವೆ. ಈ ರೀತಿ ಆಗಬಾರ್ದು. ನಾನು ವಿನಂತಿನೂ ಕೂಡ ಮಾಡ್ಕೋತೇನೆ. ಅದು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಸರ್ಕಾರದ ಜೊತೆಗೆ ಇರುವಂಥ ಪ್ರತಿನಿಧಿಗಳು ನೀವು ನಂಬಿರುವಂತಹ ನಿಮ್ಮ ಆ ಸಮುದಾಯದ ನಾಯಕರನ್ನ ಭೇಟಿಯಾಗಿ ಫಸ್ಟು ಅದನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದಾಗಿಲ್ಲ ಆದಾಗ ಬೇರೆ ರೀತಿಯಲ್ಲಿ ನಾವು ಕ್ರಮ ತಗೊಳ್ಳೋಕ್ಕಾಗುತ್ತೆ. ಏಕಾಏಕಿ ಈ ರೀತಿಯಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದಕ್ಕೆ ಸಿದ್ಧತೆಯೂ ಮಾಡ್ಕೊಂಡಿರಲ್ಲ. ಅದನ್ನು ಹತೋಟಿಗೆ ತರುವಂಥದ್ದಕ್ಕೆ ಅವ್ರು ತಗೊಳ್ಳುವಂಥ ಕ್ರಮಗಳು ನಾಳೆ ಅವ್ರಿಗೆ ಏನೇ ಮಾತಾಡಿದ್ರು ಸರ್ ಇಂಥದ್ದು ಆದಾಗ ನಾವು ಹಿಂಗೆ ಮಾಡಿದ್ವಿ ಅಂತಾರೆ. ಸೊ ಅಂಥದ್ದಕ್ಕೆ ಅವಕಾಶ ಮಾಡಿಕೊಡೋದೇ ನಾವು ಇವತ್ತು ಶಾಂತಿಯನ್ನು ಕಾಪಾಡಿಕೊಂಡು ಅದನ್ನು ಒಂದು ಶಾಂತಿ ಪ್ರದೇಶವಾಗಿ ಮುಂದುವರಿಸ್ಕೊಂಡು ಹೋಗುವಂಥದ್ದಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ನಾನು ವಿನಂತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.